ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ತೃತೀಯಾವತಾರ ಶ್ರೀ ವ್ಯಾಸರಾಜರು. ದ್ವಾಪರಾಂತ್ಯದಲ್ಲಿ ಮಹಾಭಾರತ ಯುದ್ಧದಲ್ಲಿ ಭೀಮಸೇನರ ಗದಾಪ್ರಹಾರದಿಂದ ತಮ್ಮ ದೇಹವನ್ನು ಬಿಟ್ಟು ಶ್ರೀ ಬಾಹ್ಲಿಕರಾಜರು ಪ್ರಹ್ಲಾದ ರೂಪದಿಂದ ಹರಿವರ್ಷ ಖಂಡದಲ್ಲಿ ಮುಖ್ಯ ಪ್ರಾಣ ಹಾಗೂ ಶ್ರೀ ನರಸಿಂಹದೇವರ ರೂಪವನ್ನು ಧ್ಯಾನಿಸುತ್ತಾ ಭಕ್ತಿಪರವಶರಾಗಿ ಕಾಲಯಾಪನೆ ಮಾಡುತ್ತಿದ್ದಾರೆ. ಹೀಗೆ ಕಾಲಚಕ್ರ ತಿರುಗುತ್ತಿರಲು ಒಂದು ದಿನ ನಾರದರು ಹರಿವರ್ಷ ಖಂಡಕ್ಕೆ ಬಂದು ಪುನಃ ಭುವಿಯಲ್ಲಿ ಮುಖ್ಯ ಪ್ರಾಣರ ಮತ್ತು ಶ್ರೀಕೃಷ್ಣರ ಸೇವೆ ಮಾಡುವುದಕ್ಕೋಸ್ಕರ ಅವತರಿಸಲು ಶ್ರೀಕೃಷ್ಣನಿಂದ ಅಪ್ಪಣೆ ಬಂದುದನ್ನು ತಿಳಿಸಿದರು. ಆದರೆ ಇಲ್ಲಿ ಗುರುಗಳಾದ ನಾರದರು ಶಿಷ್ಯರಾಗಿಯೂ ಪ್ರಹ್ಲಾದನು ಗುರುವಾಗಿಯೂ ತನ್ನನ್ನು ಸೇವಿಸಬೇಕೆಂಬ ಶ್ರೀಹರಿಯ ಸಂಕಲ್ಪವನ್ನು ತಿಳಿಸಿದರು. ಹೀಗೆ ಶ್ರೀಹರಿಯ ಸಂಕಲ್ಪದಂತೆ ಪ್ರಹ್ಲಾದ ರಾಜರು ಮತ್ತೆ ಭೂಮಿಯಲ್ಲಿ ಅವತಾರವೆತ್ತಲು ನಿಶ್ಚಯಿಸಿದರು. ಆಗ ಹರಿಸರ್ವೋತ್ತಮ ಎಂದು ಸಾರುವ ವೈದಿಕ ಮತವು ನಾನೇ ದೇವರು ಎಂದು ಸಾರುವ ಮಾಯವಾದ ಮತದಿಂದ ಮುಚ್ಚಲ್ಪಟ್ಟಿತು. ಆಗ ಪುನಃ ಭೀಮಸೇನರು ಮಾಯವಾದವನ್ನು ದಮನ ಮಾಡಲು ಶ್ರೀಹರಿಯ ಅಪ್ಪಣೆಯಂತೆ ಸ್ವರ್ಗದಿಂದ ಕೆಳಗಿಳಿದು ಭರತಭೂಮಿಯಲ್ಲಿ ಶ್ರೀ ಮಧ್ವಾಚಾರ್ಯರಾಗಿ ಅವತರಿಸಿದರು. ಅವರು ರಚಿಸಿದ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಅನೇಕ ಮಾಯಾವಾದಿಗಳು ತಮ್ಮ ಅತತ್ವಗಳಿಂದ ವಿಜೃಂಭಿಸಿದರು. ಆಗ ಶ್ರೀ ಮಧ್ವಾಚಾರ್ಯರ ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದ ಶ್ರೀ ವಿದ್ಯಾಧಿರಾಜ ತೀರ್ಥರು, ಶ್ರೀ ರಾಜೇಂದ್ರ ತೀರ್ಥರು ಮತ್ತು ಶ್ರೀ ಕವೀಂದ್ರ ತೀರ್ಥರು ಎಂಬುದಾಗಿ ಇಬ್ಬರಿಗೆ ಸಂನ್ಯಾಸಾಶ್ರಮವನ್ನು ಕೊಟ್ಟರು. ಶ್ರೀ ರಾಜೇಂದ್ರ ಸಂಸ್ಥಾನವೇ ಪೂರ್ವಾದಿ ಮಠವೆಂದು ಪ್ರಖ್ಯಾತವಾಯಿತು. ಶ್ರೀ ಕವೀಂದ್ರ ತೀರ್ಥರಿಂದ ಬಂದ ಪರಂಪರೆಯೇ ಶ್ರೀ ವಿಬುಧೇಂದ್ರ ಮಠ, ವಿದ್ಯಾಮಠವೆಂದು ಪ್ರಖ್ಯಾತ. ಈ ಶ್ರೀ ರಾಜೇಂದ್ರರ ಪರಂಪರೆಯಲ್ಲಿ ಮಹಾ ತಪಸ್ವಿಗಳಾದ ಶ್ರೀ ಬ್ರಹ್ಮಣ್ಯ ತೀರ್ಥರು ಕಾವೇರಿ ನದಿ ತೀರದಲ್ಲಿರುವ ಬನ್ನೂರಿನಲ್ಲಿ ರಮಾಚಾರ್ಯ ಲಕ್ಷ್ಮೀದೇವಿ ದಂಪತಿಗಳಿಗೆ ಅನುಗ್ರಹ ಮಾಡಿದರು. ಆಗ ಯತಿರಾಜನೆಂಬ ಹೆಸರಿನಿಂದ ಪ್ರಹ್ಲಾದರು ಅವರಲ್ಲಿ ಹುಟ್ಟಿದರು. ಶ್ರೀ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಬೆಳೆದು ಚಿಕ್ಕ ವಯಸ್ಸಿನಲ್ಲಿಯೇ ಅವರಿಂದ ಸನ್ಯಾಸವನ್ನು ಸ್ವೀಕರಿಸಿ ಶ್ರೀಪಾದರಾಜರಿಂದ ಸಮಸ್ತ ಶಾಸ್ತ್ರಗಳನ್ನು 64 ವಿದ್ಯೆಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಶ್ರೀ ವ್ಯಾಸತೀರ್ಥರೆಂದು ಪ್ರಸಿದ್ಧರಾದರು. ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವವೆಂಬ 3 ಗ್ರಂಥಗಳನ್ನು ರಚಿಸಿ ಮಾಯಾವಾದಿಗಳ ಹುಟ್ಟಡಗಿಸಿದರು. ಪ್ರತಿವಾದಿಗಳ ಸಿಂಹ ಸ್ವಪ್ನಗಳಾಗಿರುವ ಈ 3 ಗ್ರಂಥಗಳು ನರಸಿಂಹದೇವರ 3 ಕಣ್ಣುಗಳಿದ್ದಂತೆ ಇವೆ ಎಂದು ಶ್ರೀ ವಾದೀಂದ್ರ ತೀರ್ಥರು ವರ್ಣಿಸಿರುವುದು ನಿಜವಾಗಿದೆ. ಹೀಗೆ ಸಮಸ್ತ ಶಾಸ್ತ್ರಗಳಲ್ಲಿಯೂ 64 ವಿದ್ಯೆಗಳಲ್ಲಿಯೂ ಮಹಾನ್ ಪಂಡಿತರಾದ ಶ್ರೀ ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ಅರಸು ಶ್ರೀಕೃಷ್ಣದೇವರಾಯರ ರಾಜಗುರುಗಳಾಗಿ ಅವನಿಗೆ ಬಂದ ಅಪಮೃತ್ಯು ರೂಪವಾದ ಕುಹಯೋಗವನ್ನು ಕಳೆದರು. ಈ ಸಮಯದಲ್ಲಿ ಶ್ರೀಕೃಷ್ಣದೇವರಾಯನ ಆಶಯದಂತೆ ಕರ್ನಾಟಕದ ಸಿಂಹಾಸನವನ್ನು ಅಧಿರೋಹಿದರು ಮತ್ತು ರಾಜನಿಂದ ಅನೇಕ ಬಾರಿ ರತ್ನಾಭಿಷೇಕದ ಸತ್ಕಾರವನ್ನು ಹೊಂದಿದರು. ಇದೇ ಸಮಯದಲ್ಲಿ ತಿರುಮಲೆಯಲ್ಲಿ ಅರ್ಚಕ ಸಂತತಿಗೆ ಆಪತ್ತು ಬಂದು ಪೂಜೆಗೆ ಅಂತರಾಯ ಬಂದಿತು. ಆಗ ವಿದ್ಯಾಗುರುಗಳಾದ ಶ್ರೀಪಾದರಾಜರ ಅಪ್ಪಣೆಯಂತೆ ತಿರುಪತಿಗೆ ಬಂದರು. ಆಗ ಆ ವೆಂಕಟ ಪರ್ವತವು ಸಾಲಿಗ್ರಾಮ ಶಿಲೆಯಂತೆ ಅವರಿಗೆ ಕಂಡಿತು. ಆದ್ದರಿಂದ ನಿತ್ಯ ಮೊಳಕಾಲಿನ ಮೇಲೆ ಬೆಟ್ಟವನ್ನು ಹತ್ತಿ ಶ್ರೀನಿವಾಸನನ್ನು ತಂತ್ರಸಾರೋಕ್ತ ಮಾರ್ಗದಿಂದ ಪೂಜಿಸಿದರು. ಹೀಗೆ 12 ವರ್ಷ ಪೂಜಿಸಿದ ಮೇಲೆ ಅಲ್ಲಿಯ ಅರ್ಚಕರ ಸಂತತಿಯ ಒಬ್ಬನು
ಪ್ರಬುದ್ಧನಾಗಲು ಅವರಿಗೆ ಶ್ರೀನಿವಾಸನ ಅರ್ಚನೆಯನ್ನು ಒಪ್ಪಿಸಿ ಪಂಪಾ ಕ್ಷೇತ್ರಕ್ಕೆ ವಾಪಸ್ಸಾದರು. ದೇಶದ 4 ಮೂಲೆಗಳಲ್ಲಿ 10,000 ವಿದ್ಯಾರ್ಥಿಗಳಿರುವ 4 ವಿದ್ಯಾಪೀಠಗಳನ್ನು ಸ್ಥಾಪಿಸಿದರು. ಅವುಗಳಲ್ಲಿ ಸಮಸ್ತ ಶಾಸ್ತ್ರಗಳನ್ನು ಭೇದಿಸುವಂತೆ ಸಕಲ ವ್ಯವಸ್ಥೆ ಮಾಡಿದರು. ಈ ಮಧ್ಯೆ ನವಕೋಟಿ ನಾರಾಯಣನೆಂಬ ಪ್ರಸಿದ್ಧ ವ್ಯಾಪಾರಿ ಶ್ರೀನಿವಾಸ ನಾಯಕನೆಂಬ ಹೆಸರಿನಿಂದ ಅವತರಿಸಿದ್ದ ನಾರದ ಮಹರ್ಷಿಗಳು ಶ್ರೀಹರಿಯಿಂದ ಪರೀಕ್ಷೆಗೆ ಒಳಗಾಗಿ ವೈರಾಗ್ಯದಿಂದ ಸಮಸ್ತ ಸಂಪತ್ತನ್ನು ತೊರೆದು ಶ್ರೀ ವ್ಯಾಸರಾಜರಲ್ಲಿ ಬಂದು ದಾಸದೀಕ್ಷೆಯನ್ನು ಹೊಂದಿ ಭಕ್ತಿಪಂಥವನ್ನು, ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು. ಹಾಗೆಯೇ ಮಹಾಭಾರತದಲ್ಲಿ ಧರ್ಮರಾಜನಾಗಿದ್ದ ಯಮಧರ್ಮನೂ ಕೂಡ ಕನಕದಾಸರಾಗಿ ಹುಟ್ಟಿ ಇವರಿಂದ ದಾಸದೀಕ್ಷೆಯನ್ನು ಹೊಂದಿದರು. ಹೀಗೆ ಭಕ್ತಿಪಂಥವು ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಶ್ರೀ ಪುರಂದರದಾಸರು, ಶ್ರೀ ಕನಕದಾಸರುಗಳಿಂದ ಕರ್ನಾಟಕದಲ್ಲಿ ಉಚ್ಛ್ರಾಯ ಸ್ಥಿತಿಯ ಮುಗಿಲು ಮುಟ್ಟಿತು. ಇದಕ್ಕೆ ಹಿನ್ನೆಲೆಯಾಗಿ ಸಂಪೂರ್ಣ ಆಧಾರ ಸ್ತಂಭವಾದವರು ಭಕ್ತಿಪಂಥದ ಹರಿಕಾರರಾದರು. ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 3ನೇಯ ಅವತಾರವಾದ ಶ್ರೀ ವ್ಯಾಸರಾಜರು ಕೊನೆಗೆ ಇವರು ನವಬೃಂದಾವನ ಕ್ಷೇತ್ರದಲ್ಲಿ ಬೃಂದಾವನಸ್ಥರಾದರು. ನನ್ನ ಮುಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಜರ ಬಗ್ಗೆ ತಿಳಿಯೋಣ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.